ಬಡವರ ಬಂಧು ಕುಮಾರಸ್ವಾಮಿ ಕಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿ ಮುಂದಿನ ಸಚಿವ ಸುರೇಶ್ ಗೌಡ ಕಿ ಕರಡಳ್ಳಿ ಬಂಧು ಕಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿ ರೈತರ ಬಂಧು ಕುಮಾರಸ್ವಾಮಿ ಕಿ ಮಣ್ಣಿನ ಮನೆ ಕುಮಾರಸ್ವಾಮಿ ಕಿ ಸುರೇಶ್ ಗೌಡ ಕಿ ಸುರೇಶ್ ಗೌಡ ಕಿ ಬಾರಣ್ಣ ಕಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ ಮುಂದಿನ ಸಚಿವ ಸುರೇಶ್ ಗೌಡರಿಗೆ ಗಣೇಶ್ ಪಾಟೀಲ್ಗೆ ಕುಮಾರಸ್ವಾಮಿ ಕಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿ ಮುಂದಿನ ಸಚಿವ ಸುರೇಶ್ ಗೌಡರಿಗೆ ಎಚ್.ಡಿ. ಕುಮಾರಸ್ವಾಮಿ ಕಿ ಎಚ್.ಡಿ. ದೇವೇಗೌಡ ಕಿ ಡಿ.ಕೆ. ಕುಮಾರಸ್ವಾಮಿ ಕಿ ಸುರೇಶ್ ಗೌಡ ಕಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿ ಮುಂದಿನ ಮಗ ಕುಮಾರಸ್ವಾಮಿ ಕಿ ಬಡವರ ಬಂಧು ಕುಮಾರಸ್ವಾಮಿ ಕಿ ಶಾಲೆ ಸುಮಾರು ಕಂಡಿದೆ 3 ವರ್ಷಗಳ ತುಂಬಾ ಇದೆ. ಇಲ್ಲಿಗೆ ನಮಗೆ ಕೊಠಡಿ ಬರಬೇಕು ಅಂತಕ್ಕಂಥ ಮನವಿಯನ್ನ ಈ ಗ್ರಾಮದ ಯುವಕರು ಕೊಟ್ಟಿದ್ರು. ಅದರಂತೆ ಕುಮಾರಸ್ವಾಮಿ ಅವರು ಇವತ್ತು ಸಿಆರ್ಎಸ್ ಗ್ರಾಂಟ್ ನಲ್ಲಿ ಕೆಲವು ಪ್ರೈವೇಟ್ ಕಂಪನಿಯವರಿಗೆ ಹೇಳಿ ಅತ್ಯುನ್ನತವಾದ ಶಾಲೆಗಳನ್ನ 2 ರೂಮ್ಗಳನ್ನ ಕಟ್ಟಿಕೊಡಬೇಕಂತ 32 ಲಕ್ಷ ರೂಪಾಯಿಗಳಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭಕ್ಕೆ ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಸರ್ಕಾರಿ ದುಡ್ಡಲ್ಲ, ಇದು ಸಂಪೂರ್ಣವಾಗಿ ಸಿಆರ್ಎಸ್ ಕುಮಾರಸ್ವಾಮಿ ಅವರು ಕೋರಿಕೆ ಮೇರೆಗೆ ಆ ಕಂಪನಿಯವರು ಬಂದು ಮಾಡ್ತಾ ಇರ್ತಕ್ಕಂಥ ಕೆಲಸ. ಇವತ್ತು ಅವರು ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ನಾನೇ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಮ್ಮೆಲ್ಲರ ಕುರಿತು ಮಾತಾಡ್ತಾರೆ. ದಯಮಾಡಿ ಸಾವಧಾನದಿಂದ ಅವರ ಆರೋಗ್ಯ ದೃಷ್ಟಿಯಿಂದ ಇರ್ತದೆ ಇಟ್ಕೋಬೇಕಾಗ್ತದೆ. ನೀವು ಫೋಟೋ ಅವರೆಲ್ಲ ಫೋಟೋ ಗಿಡ ತೆಗೆಸ್ಕೊಳ್ಳೋಕೆ ಬಂದು ನಿಂತ್ಕೋತಾರೆ. ಪಟಾಕಿ ನೀವು ಹೊಡೆದು ಬಿಡ್ತೀರಿ, ಆಮೇಲೆ ನನ್ನ ರೋಡ್ ಉದ್ದ ಈ ಊರು ಮಾತ್ರ ಇವತ್ತು ಕಲ್ಪಮಂಡಿ ಕೊಪ್ಪಿಂದ ಶುರು ಆಗಿತ್ತು. ಇಲ್ಲಿ 15 ಕಡೆ ಪಟಾಕಿ ಹೊಡೆದು ಜಿಲ್ಲೆಯಲ್ಲಿ ಹಲವಾರು ನಮ್ಮ ಗ್ರಾಮೀಣ ಪ್ರದೇಶದ ಶಾಲೆಗಳ ಒಂದು ವ್ಯವಸ್ಥೆಗಳು ಸರಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲೇ ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಈ ಒಂದು CSR ಹಣದ ಮುಖಾಂತರ ಇವತ್ತು ಶಾಲಾ ಕಟ್ಟಡಗಳಿಗೆ ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಮ್ಮ ಒಂದು ಗ್ರಾಮದಲ್ಲೂ ಸಹ ಕೊಠಡಿಗಳನ್ನ ಕಟ್ಟತಕ್ಕಂಥ ಈಗೇನು ಕೆಲಸ ಪ್ರಾರಂಭ ಮಾಡ್ತಾರೆ. ಗ್ರಾಮದಲ್ಲಿ ಇನ್ನೂ ಏನಾದರೂ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಂದರೆ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಲಿದ್ದೇನೆ. ಜಾಗದ ಒಂದು ಸಮಸ್ಯೆ ಬಗೆಹರಿಸಿ ಕೊಟ್ರೆ ಜಾಗಕ್ಕೆ ಸಮಸ್ಯೆ ಇಲ್ಲ ಸರ್. ಯಾವುದೇ ಸಮಸ್ಯೆ ಇಲ್ಲದಾಗೆ ಸಿಂಗಾರಿಗೂಡು ಹೆಸರಿನಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಸಮುದಾಯ ಭವನ ಕಟ್ಟತಕ್ಕಂಥದಕ್ಕೆ ವ್ಯವಸ್ಥೆ ಮಾಡಿದ್ರೆ 1.5 ಕೋಟಿ ಎಸ್ಟಿಮೇಟ್ ಮಾಡಿದ್ದೀವಿ. ಯಾವ ಮಟ್ಟಕ್ಕೆ ಯಾವ ಥರ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಅಂತಕ್ಕಂಥ ಬಂದಿದೆ. ನಾನು ಇಲ್ಲೇನು ದೊಡ್ಡ ಭಾಷಣ ಮಾಡಲಿಕ್ಕೆ ಹೋಗಿರಲಿಲ್ಲ. ನಿಮ್ಮ ಆಶೀರ್ವಾದ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.